ಹಾಯ್ ಹಲೋ ನಮಸ್ಕಾರ. ನನ್ನ HRK ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ನಲ್ಲಿ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. 3 years ಬ್ಯಾಕು ನಾನು ರಿಲಯನ್ಸ್ ಕಂಪ್ನಿನಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಇದು ಒನ್ ಆಫ್ ಮೈ ಬಿಗ್ ಆರ್ಡರ್. ನಾಳೆ ಡೆಲಿವರಿ ಇದೆ, ಇದು ಕೊಡಲಿಕ್ಕೆ 12:30 ಆಗಿದೆ ಟೈಮು. ಸೊ ಇವಾಗ ವಾಶ್ ಮಾಡಲಿಕ್ಕಾಗಲ್ಲ. ಆಟೋದಲ್ಲಿ ನಮ್ಮ ಪಯಣ ಎಲ್ಲಿಗೆ? ಮಾರ್ಕೆಟ್ಗೆ. ನಮ್ಮಮ್ಮ ಅಂತೂ ಭರ್ಜರಿ ಶಾಪಿಂಗ್ ಮಾಡಿದ್ದಾರೆ. ಕಮಲದ ಹೂವು ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ. ಸತಿ ನಾನು ಒಬ್ಳೆ ಹೋಗಿದ್ದೆ, ಈ ಸತಿ ನೀನು ನನ್ನ ಮೊಮ್ಮಗಳು ಬಂದದ್ದು. ನನ್ನ ಮಗಳು ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್. ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಒಬ್ಬ ಎಲ್ಲರೂ ಚೆನ್ನಾಗಿದ್ದೇವೆ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ನಾನು ನನ್ನ ತಮ್ಮ ಒಂದು ಕಡೆ ಹೋಗ್ತಾ ಇದ್ದೀವಿ, ಬನ್ನಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಸ್ಮಾರ್ಟ್ ಬಜಾರು 3 years ಬ್ಯಾಕ್ ನಾನು ಇದೇ ಕಂಪ್ನಿನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಒಂದು ಪ್ರಮೋಷನ್ ಶೂಟ್ ಇತ್ತು, ಹಾಗಾಗಿ ಮೇಡಮ್ ಹೇಳಿದ್ವು ಅಂತ ಹೇಳಿ ಹೋಗಿದ್ದೆ. ಆ್ಯಂಡ್ ಅಲ್ಲೇ ವರ್ಕ್ ಮಾಡಿದ್ರಿಂದ ಹಳೆ ಫ್ರೆಂಡ್ಸ್ಗಳೆಲ್ಲ ಸಿಕ್ಕಿದ್ವು, ಅವನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ. ಮಹಾಲಕ್ಷ್ಮಿ ಫೆಸ್ಟಿವಲ್ಗೆ SSM ಹಾಸ್ಪಿಟಲ್ ಪಕ್ಕ ಇರೋ ಸ್ಮಾರ್ಟ್ ಬಜಾರಲ್ಲಿ ಏನೆಲ್ಲ ಆಫರ್ ಇದೆ ನೋಡೋಣ. ಈ ಹಬ್ಬದ ಪ್ರಯುಕ್ತ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ಗಳೆಲ್ಲ ತುಂಬ ಆಫರ್ಡಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಜಸ್ಟ್ 33 rupeesಗೆ ಒಂದು ತೆಂಗಿನಕಾಯಿ ಸಿಗ್ತಾ ಇದೆ. 229 rupeesಗೆ 1 kg ಸೇವಂತಿಗೆ ಹೂವು ಕೂಡ ಸಿಗ್ತಾ ಇದೆ. ಪ್ಯಾಕ್ ಆಫ್ 2 ಆರ್ ಪ್ಯಾಕ್ ಆಫ್ 3 ಕಂಟೈನರ್ಸು ಜಸ್ಟ್ 49 rupees ಅಷ್ಟೇ. ಸ್ಮಾಲ್ ಸ್ಪೈಸಸ್ ಬಾಕ್ಸು ಜಸ್ಟ್ 21 rupees. ಪ್ಯಾಕ್ ಆಫ್ 2 ಕಂಟೈನರ್ ಬಾಕ್ಸು 69 rupeesಯಿಂದ ಸ್ಟಾರ್ಟ್ ಆಗ್ತಿದೆ. ಆ್ಯಂಡ್ ವೆರಿ ಸ್ಪೆಷಲಿ 49 rupees ಆ್ಯಂಡ್ 99 rupees ಆ್ಯಂಡ್ ಬೈ 1 get 1 ಝೋನ್ ಕೂಡ ಅವೈಲಬಲ್ ಇದೆ. ನೀವೇನಾದರೂ 2500 ಶಾಪ್ ಮಾಡಿದ್ರೆ 9 rupeesಗೆ 1 kg ಸಕ್ಕರೆ ಸಿಗ್ತದೆ. ಆ್ಯಂಡ್ 1500 ಶಾಪ್ ಮಾಡಿದ್ರೆ ಬ್ರ್ಯಾಂಡ್ ಆರ್ಟಿಕಲ್ಸ್ ಎಲ್ಲ ಜಸ್ಟ್ 9 rupeesಗೆ ಸಿಗ್ತಿದೆ. ಈ ಬುಕ್ಲೆಟಲ್ಲಿ ಅಪ್ ಟು 3 monthsವರೆಗೂ ಏನೆಲ್ಲ ಆಫರ್ಸ್ಗಳಿದೆ ಅದನ್ನೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾವೆ. ನಾನಂತೂ ಸ್ಮಾರ್ಟ್ ಬಜಾರಲ್ಲಿ ಶಾಪಿಂಗ್ ಮಾಡಿ ಈ ಫೆಸ್ಟಿವಲ್ನ ತುಂಬ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಬೇಗ ಬೇಗ ಬಂದು ಶಾಪ್ ಮಾಡಿ ನಿಮ್ಮ ಫೆಸ್ಟಿವಲ್ನ ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಿ. ಹೋಮ್ ಮೇಡ್ ಪ್ರಾಡಕ್ಟ್ಸಿಗೆ ಒಂದು ಆರ್ಡರ್ ಸಿಕ್ಕಿತ್ತು, ದೊಡ್ಡ ಆರ್ಡರ್ ಅಂತ ಹೇಳ್ಬೋದು. ಟೋಟಲ್ಲು 12 ಬಾಕ್ಸಸ್ ಲಡ್ಡುಗಳು, ಬೇಸನ್ ಲಡ್ಡು, ಪೀನಟ್ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು, ಅದಾದಮೇಲೆ ಮಿಲ್ಲೆಟ್ಸ್ ಲಡ್ಡು ಮತ್ತು ಎಳ್ಳುಂಡೆ, ಅದ್ರ ಜೊತೆಗೆ ಒಂದು ಮಿಲ್ಕ್ ಮಿಕ್ಸ್ ಪೌಡರು. ಇದು ಒನ್ ಆಫ್ ಮೈ ಬಿಗ್ ಆರ್ಡರ್. ನಾಳೆ ಡೆಲಿವರಿ ಇದೆ ಇದು ಕೊಡಲಿಕ್ಕೆ, ಅದಕ್ಕೋಸ್ಕರ ಎಷ್ಟೊತ್ತಾದರೂ ಮುಗಿಸ್ ಮಾಡ್ಕೊಳ್ಳೋಣ ಅಂತ ಹೇಳಿ 12:30 ಆಗಿದೆ, ಮುಗಿಸಿ ಇವಾಗ ಮಲಗಬೇಕು. ಸಿಂಕ್ ಒಳಗೆ ಸಿಕ್ಕಾಪಟ್ಟೆ ಪಾತ್ರೆ ಬಿದ್ದಿದೆ. ಇವಾಗ ಜಸ್ಟ್ ಎಲ್ಲ ಪ್ರಿಪೇರ್ ಮಾಡಿ ಆಯಿತು. 12:30 ಆಗಿದೆ ಟೈಮು. ಸೊ ಇವಾಗ ವಾಶ್ ಮಾಡ್ಲಿಕ್ಕಾಗಲ್ಲ. ಈ ದೃಶ್ಯನ ಕಣ್ಣಿಂದ ನೋಡಬೇಕಾಗಿತ್ತು, ನಿನ್ನ ಜನ್ಮ ಪಾವನವಾಗಿ ಹೋಗ್ತಿತ್ತು. ಇದನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಎದ್ದು ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋಣ. ಸೊ ತುಂಬ ಖುಷಿ ಆಗ್ತಾ ಇದೆ. ನನ್ನ ಕೈ ರುಚಿ ನೋಡಿ ಚೆನ್ನಾಗಿದೆ ಅಂತ ಹೇಳಿ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿ ಫೈನಲಿ ಇಷ್ಟು ದೊಡ್ಡ ಆರ್ಡ್ರ್ ಕೊಟ್ಟಿದ್ದಾರೆ ನನ್ನನ್ನು ನಂಬಿ. ಸೊ ತುಂಬ ಹೈಜಿನಾಗಿ ತುಂಬ ಚೆನ್ನಾಗಿ ಎಲ್ಲನೂ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಅವರು ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ತೀವಿ. ವೀಕ್ಲಿ ಏನಾದರೂ ಒಂದು 5 ಬಾಕ್ಸ್ ಅಥವಾ ಯಾವ ಥರ ಯಾವುದು ಚೆನ್ನಾಗಿದೆ ಅದನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ. ಸೊ ಇಲ್ಲಿ 6 ಥರದ ಲಡ್ಡುಗಳೆಲ್ಲ ಮಾಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಯಾವುದೇ ರೀತಿ ಪ್ರಿಸರ್ವೇಟಿವ್ ಹಾಕೋದಿಲ್ಲ. ಆ್ಯಂಡ್ ಸ್ವೀಟಿಗೆ ಶುಗರ್ ಹಾಕೋದಿಲ್ಲ. ಹಾಕಿದ್ರೆ ಡೇಟ್ಸ್ ಪೌಡರು, ಇಲ್ಲ ಅಂತಂದರೆ ಜಾಗ್ರಿ ಯೂಸ್ ಮಾಡ್ತೀನಿ. ಆ್ಯಂಡ್ ತುಪ್ಪ ಯೂಸ್ ಮಾಡ್ತೀನಿ, ನಂದಿನಿ ತುಪ್ಪ. ಸೊ ಇಷ್ಟೆಲ್ಲ ಪ್ರಿಪೇರ್ ಮಾಡಿದ್ದೀನಿ. ಸುಸ್ತಾಗಿದೆ, ಊಟ ಮಾಡಿ ಮಲ್ಕೊತೀನಿ, ಮತ್ತೆ ಸಿಗ್ತೀನಿ. ಎಸ್, ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಹಾಸನ ಹೇಗೆಲ್ಲ ಮಿಂಚ್ತಾ ಇದೆ ನೋಡೋಣ. ನಾನು ಒಂದು ರೌಂಡ್ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮಲಗಿದ್ದೆ ನಾನು, ನಿನ್ನೆ ನೈಟ್ ಮಲಗಿದ್ದೆ, 1 ಗಂಟೆ ಆಯಿತು. ನಮ್ಮಮ್ಮ ಬೆಳಗ್ಗೆ 4 ಗಂಟೆಗೆ ಎದ್ದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾವೆ. ಮತ್ತು ನಾಳೆ ಬೆಳಗ್ಗೆ 4 ಗಂಟೆಗೆ ನಾನು ಎದ್ದೇಳಬೇಕು. ಸೊ 6 ಗಂಟೆ ಅಷ್ಟರೊಳಗೆ ನಾವು ಪೂಜೆ ಮುಗಿಸಿರ್ತೀವಿ ಪ್ರತಿ ವರ್ಷವೂ. ಸೊ ಈ ವರ್ಷವೂ ಹಾಗೆ. ಆ್ಯಂಡ್ ಈ ವರ್ಷ ಸ್ಪೆಷಲಿ ನನ್ನ ಮಗಳಿದ್ದಾಳೆ ನನ್ನ ಜೊತೆ. ಹೋದ ವರ್ಷವೂ ಇದ್ದರು, ಬಟ್ ಹೋದ ವರ್ಷ ಈ ಥರ ಓಡಾಡ್ತಿರ್ಲಿಲ್ಲ. ಮಲಗಿದ್ದಾಗಲೇ ಓಕೆ ಸಾರಿ ಇಲ್ಲಿ ನೋಡಿ ಆಯ್ ಮಾಡಿ. ಹೋದ ವರ್ಷ ಮಲಗಿದ ಜಾಗದಲ್ಲೇ ಮಲಗಿದ್ದೆವು, ಬಟ್ ಈ ವರ್ಷ ಪುಟ್ಪುಟಾಣಿ ಹೆಜ್ಜೆ ಹಾಕೊಂಡು ಮನೆ ತುಂಬ ಓಡಾಡೋ ಥರ ಆಗಿದ್ದಾವೆ. ಲೆಟ್ಸ್ ಗೋ ಶಾಪಿಂಗ್ ಫಾರ್ ವರಮಹಾಲಕ್ಷ್ಮಿ. ನಮ್ಮಮ್ಮಂಗೆ ಆಟೋದಲ್ಲಿ ಹೋಗೋದು ಬೇಡ ಕಣಮ್ಮ, ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಸ್ಟೈಲಾಗಿ ಪಾಪುನ ಕ್ಯಾರಿ ಬ್ಯಾಗ್ ಹಾಕೊಂಡು ರೆಡಿ ಆದೆ. ಆಮೇಲೆ ನನಗೆ ಭಯ ಆಗಿ ಆಟೋದಲ್ಲೇ ಹೋದ್ವಿ.
ಹಬ್ಬದ ಸೀಸನ್ ಅನ್ಕೊಂಡು ರೇಟ್ ಕೇಳೋಕ್ಕಾಗಲ್ಲ. ಅಮ್ಮ ವರಮಹಾಲಕ್ಷ್ಮಿ ಹಬ್ಬದ ಜೋವ ಮಾಮೂಲಿ ಸಿಂಪಲ್. ಎಷ್ಟೇ ಮಳೆ ಬಂದರೂ ನಮ್ಮ ಹಾಸನ ಜನ ಹಬ್ಬ ಮಾಡೋದು ಬಿಡಲ್ಲ. ಮಳೆಲೂ ಕೂಡ ಹಬ್ಬದ ಶಾಪಿಂಗ್ನ ಜವಿಯಾಗಿ ಮಾಡ್ತಾ ಇದ್ದಾವೆ. ನಮ್ಮಮ್ಮ ಏನೋ ವಾದ ವಿವಾದ ಮಾಡ್ತಾ ಇದ್ದಾವೆ, ಬಾರ್ಗಿಂಗ್ ಅಂತೂ ಮಾಡ್ತಾ ಇಲ್ಲ. ನಾರ್ಮಲ್ ಟೈಮಲ್ಲಿ ಕೆವೆಲೆಲ್ಲ ಬಿದ್ದು ಒದಾಡ್ತಾ ಇರುತ್ತೆ, ಯಾರೂ ಕೇಳಲ್ಲ. ಬಟ್ ಹಬ್ಬದ ಸೀಸನಲ್ಲಿ ರೇಟು ಸಿಕ್ಕಾಬಟ್ಟೆ ಜಾಸ್ತಿ ಇರುತ್ತೆ ಕಮಲದ ಹೂವಿಗೆ. ಹೂವಿನ ಹಾರಗಳಂತೂ ಮಾತಾಡ್ಸೋಕ್ಕೆ ಆಗಲ್ಲ. ಪಾಪು, ನಾನು ಅಮ್ಮ ಎಲ್ಲ 3 ಜನನು ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಪಾಪುನ ಕ್ಯಾರಿ ಬ್ಯಾಗ್ ಹಾಕೊಂಡು ರೆಡಿ ಆದೆ. ಆಮೇಲೆ ನನ್ನ ಮಗಳು ಆಡೋದು ನೋಡಿ, ಇವಳನ್ನ ಇಟ್ಕೊಂಡು ನಾನು ಗಾಡಿ ಓಡಿಸಿದ್ರೆ ಅಷ್ಟೇ ಕತೆ ಅಂತ ಅಂದ್ಕೊಂಡು ಗಾಡಿ ಬೇಡ ಅಂತ ಕ್ಯಾನ್ಸಲ್ ಮಾಡಿ ಫೈನಲಿ ಆಟೋ ಬುಕ್ ಮಾಡಿಕೊಂಡು ಆಟೋದಲ್ಲಿ ಬಂದ್ವಿ. ಜನ ಮಗಳು ಜಾತ್ರೆ ಮಗಳು ಅಂತವಲ್ವ, ಹಾಗಾಗಿತ್ತು. ಸಿಕ್ಕಾಬಟ್ಟೆ ಜನ. ಬಾಳೆ ಎಲೆ, ಬಾಳೆ ಕಂದಿಗೆ ಈ ಟೈಮಲ್ಲಿ ಏನು ವ್ಯಾಲ್ಯೂ ಇರುತ್ತಲ್ವ. ಹಬ್ಬ ಫುಲ್ ಜೋರು. ಸಿಂಪಲ್ ಮಗನೇ. ಅಲ್ಲ, ಸಿಂಪಲ್ಲು ಅಂದ್ಬಿಟ್ಟು 3,000 ಖರ್ಚು ಮಾಡ್ಕೊಂಡು ಎಲ್ಲ ತಗೊಬಂದ್ಬಿಟ್ಟು ಸಿಂಪಲ್. ಲಕ್ಷ್ಮಿ ಕೂರ್ಸಲ್ಲ. ನನಗೆ ಆಸೆ ಐತೆ ಲಕ್ಷ್ಮಿ ಕೂರ್ಸಿ, ನಿಂಗೆ ಹೇಳಿದ್ರು ಹೋದ ವರ್ಷ ಚೆನ್ನಾಗಿ ಮಾಡ್ಬೇಕು ಅಂತ. ಅದಕ್ಕೆಲ್ಲ ಮನೆಯೆಲ್ಲ ಡೀಪ್ ಕ್ಲೀನಿಂಗ್ ಮಾಡಿಸ್ಕೊಂಡು ಆಮೇಲೆ ಕ್ಲೀನಾಗಿ ಲಕ್ಷ್ಮಿ ಕೂರ್ಸಿ ಮಾಡೋದು ಒಂದು ಬೇಕು. ನನ್ನ ಲೆಕ್ಕಾಚಾರಕ್ಕೆ ಒಂದು 30,000 ರೂಪಾಯಿ ಮೇಲ್ ಬೇಕು. ಸಾಕಾ? ಕಮ್ಮಿಯಲ್ಲಿರುವ ಮನ್ಸಿನ ಭಕ್ತಿ ಮುಖ್ಯ ಅಮ್ಮ. ನೀನು ಮಾಡ್ತಿದ್ಯಲ್ಲ, ತುಂಬ ಚೆನ್ನಾಗಿ ಮಾಡ್ತಿದ್ದೆ. ನನ್ನ ಮನೆಗೆ, ನನ್ನ ಮೊಮ್ಮಗಳಿಗೂ ಸೇರಿಸಿ, ನನ್ನ ಮಕ್ಕಳಿಗೆ, ನನ್ನ ಮನೆಗೆ, ನನಗೆ ಎಲ್ಲ ಒಳ್ಳೇದಾಗ ಲಕ್ಷ್ಮಿ ಹಿಂಗೆ ಓದ್ಕೊಂಬರ್ಲವ. ನನ್ನ ಕೈಲಿ ಎಷ್ಟು ಸಾಧ್ಯ ಮಗ ಅಷ್ಟು ಮಾಡ್ತಾ ಇದ್ದೀನಿ ಮಗನೇ. ನೀನೇ ನೋಡ್ದಲ್ಲ ಈಗ ಶಾಪಿಂಗ್ ಹೋದಲ್ಲ ಅಮ್ಮ. ಯಾವ ಸತಿಗೂ ಈ ಸತಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ ಶಾಪಿಂಗ್? ಸತಿ ನಾನು ಒಬ್ಳೆ ಹೋಗಿದ್ದೆ, ಈ ಸತಿ ನೀನು ನನ್ನ ಮೊಮ್ಮಗಳು ಬಂದ್ರು. ನನ್ನ ಮಗಳಿಗೆ ರೈಟ್ ಅದೇ ರೈಟ್ ಕಮ್ಮಿ ಅನ್ನಿಸ್ಲಿಲ್ವಾ ಈ ಸತಿ ಕಂಪೇರ್ ಮಾಡ್ಕೊಂಡ್ರೆ? ಒಂದೇ ಸತಿ ಮಾಡಲ್ಲ ಮಗ, ಈ ತಿಂಗಳೆಲ್ಲ ಮಾಡ್ತಾರೆ. ಹೋಟೆಲ್ ಶುಕ್ರವಾರ ಮಾಡ್ಬೇಕು. ಶ್ರಾವಣ ಮುಗಿಯೋತಿ, ಶ್ರಾವಣದಲ್ಲೂ ವರಮಹಾಲಕ್ಷ್ಮಿ ಮಾಡ್ತಾರೆ. ಫಸ್ಟ್ನೇ ವಾರ ರೈಟ್ ಜಾಸ್ತಿ ಅಂತ ಇವತ್ತಿಗೆ ನಾಳೆ 8 ದಿವಸಕ್ಕೂ ಮಾಡ್ತಾರೆ. ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತವಲ್ವ, ಹಾಗೆ ಈ ಹಬ್ಬದ ಸೀಸನ್ಗಳು ಬಂದರೆ ಹೂಗಳು ಹಣ್ಣುಗಳನ್ನೆಲ್ಲ ಮಾತಾಡ್ಸೋಕ್ಕಾಗಲ್ಲ. ಈ ಸಲ ಅಂತೂ ನಮ್ಮ ಹಾಸನಲ್ಲಿ ತರಾವರಿ ಐಟಮ್ಗಳಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಕಳ್ಸಕ್ಕಾಗೋ ಐಟಮ್ ಅಂತೆ, ಆ್ಯಂಡ್ ದೇವಿಗೆ ಅಲಂಕಾರ ಮಾಡುವಂಥ ಐಟಮ್ಗಳು, ಯಪ್ಪಪ್ಪ ಏನೇನೆಲ್ಲ ಇದೆ. ನಿಜವಾಗ್ಲೂ ಲಾಸ್ಟ್ ಇಯರೆಲ್ಲ ಈ ಐಟಮ್ಸ್ಗಳೆಲ್ಲ ನಾನು ನೋಡೇ ಇರಲಿಲ್ಲ. ಈ ವರ್ಷ ಅಂತೂ ಸಿಕ್ಕಾಬಟ್ಟೆ ವೆರೈಟಿ ಡಿಫ್ರೆಂಟಾಗಿ ಸೂಪರಾಗಿರೋ ಪ್ರಾಡಕ್ಟ್ಸ್ಗಳೆಲ್ಲ ಬಂದಿದೆ. ನಾವಂತೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಕ್ಕಾಬಟ್ಟೆ ಸೂಪರಾಗಿ ಶಾಪಿಂಗ್ ಮಾಡ್ಕೊಬಂದ್ವಿ. ಔಟ್ಸೈಡು ಹೂವಿಗೆ ಬಾಳೆಕಂದು ಮತ್ತು ಪೂಜೆಗೆ ಬೇಕಾಗಿರೋ ಪೂಜಾ ಸಾಮಾನುಗಳು ಇಷ್ಟಕ್ಕೇ 3,000 ಅಮೌಂಟ್ ಆಗೋಯ್ತು. ತುಂಬ ಸಿಂಪಲ್ ಅಂದ್ಕೊಂಡೆ, ನಮ್ಮಮ್ಮ ಸೂಪರಾಗಿ ಹಬ್ಬ ಮಾಡ್ತೈತೆ. ಎಷ್ಟಿದಾಗಿತ್ತು ನನ್ನ ಇವತ್ತಿನ ಬ್ಯೂಟಿಫುಲ್ ಆ್ಯಂಡ್ ಸಿಂಪಲ್ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಲಾಟ್ಸ್ ಆಫ್ ಲವ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಲವ್ ಯು ಆಲ್, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ದ ಚಾನಲ್. ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ.